ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು 9ನೇ ತರಗತಿ ರಾಜ್ಯಶಾಸ್ತ್ರ ಅಧ್ಯಾಯ 2 ಕೇಂದ್ರ ಸರ್ಕಾರದ ಕಲಿಕಾಂಶಗಳಾದಂತಹ ಕೇಂದ್ರ ಶಾಸಕಾಂಗ ಹೊಂದಿರುವಂತಹ 2 ಸದನಗಳು ಲೋಕಸಭೆ, ರಾಜ್ಯಸಭೆ. ರಾಜ್ಯಸಭೆಯ ಅಧಿಕಾರಾವಧಿಗಳು, ರಾಜ್ಯಸಭೆಗೆ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು, ಹಾಗೆ ಲೋಕಸಭೆಯ ಒಂದು ಸದಸ್ಯರಿಗೆ ಇರಬೇಕಾದಂತಹ ಅರ್ಹತೆಗಳು, ಲೋಕಸಭೆಯ ಅಧಿಕಾರಾವಧಿಗಳು, ನಂತರ ಸಭಾಧ್ಯಕ್ಷರು, ಪ್ರತಿಪಕ್ಷ ನಾಯಕರ ಕಾರ್ಯಗಳು. ಹಿಂದಿನ ತರಗತಿಯಲ್ಲಿ ಈ ಎಲ್ಲ ಕಲಿಕಾಂಶಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಈ ಅಧ್ಯಾಯದಲ್ಲಿ ಮುಂದುವರೆದ ಭಾಗ ಬರುವಂತಹ ಒಂದು ಕಲಿಕಾಂಶ ಕೇಂದ್ರ ಶಾಸಕಾಂಗದಲ್ಲಿ ಬರುವಂತಹ 2 ಸದನಗಳು, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಂತಹ ಒಂದು ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು. ಈ ಸಂಸತ್ತು ಮತ್ತು ಅದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. 1ನೆಯ ಕಾರ್ಯ ಶಾಸನ ರಚನಾ ಕಾರ್ಯ. ಸಂಸತ್ತು ಮೂಲಭೂತವಾಗಿ ಕಾನೂನನ್ನು ರಚಿಸುವಂತಹ ಒಂದು ಅಂಗವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿಯನ್ನು ನಾವು ನೋಡ್ತೀವಿ. ಈ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳ ಬಗ್ಗೆ ಶಾಸನ ಮಾಡುವಂತಹ ಒಂದು ಅಧಿಕಾರ ಸಂಸತ್ತಿಗೆ ಇದೆ. ಕೇಂದ್ರ ಶಾಸಕಾಂಗಕ್ಕೆ ಅತಿ ಹೆಚ್ಚು ಅಧಿಕಾರವನ್ನು ಕೊಟ್ಟಿರುವುದನ್ನು ನಾವು ನಮ್ಮ ಭಾರತ ದೇಶದಲ್ಲಿ ನೋಡ್ತೀವಿ. ಯಾಕೆ ಕೇಂದ್ರ ಶಾಸಕಾಂಗಕ್ಕೆ ಹೆಚ್ಚಿನ ಅಧಿಕಾರ ಬಂದಿದೆ ಅಂದರೆ, ಭಾರತ ಅನ್ನೋದು ಒಂದು ಜಾತ್ಯತೀತ ರಾಷ್ಟ್ರ. ವಿವಿಧ ಜನಾಂಗ, ವಿವಿಧ ಭಾಷೆ, ವಿವಿಧ ನೈಸರ್ಗಿಕವಾಗಿ ಹಲವಾರು ವ್ಯತ್ಯಾಸವನ್ನು ಹೊಂದಿರುವಂತಹ ದೇಶ. ಈ ದೇಶದಲ್ಲಿ ಬರುವಂತಹ ಎಲ್ಲ ಜನರ ನಡುವೆ ಏಕತೆಯನ್ನು, ಭಾವೈಕ್ಯತೆಯನ್ನು, ಭದ್ರತೆಯನ್ನು, ರಕ್ಷಣೆಯನ್ನು ಒದಗಿಸುವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಂಡಿದೆ. ಹಾಗಾದರೆ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳ ನಡುವೆ ಬರುತ್ತೆ. ಈ ವಿಷಯಗಳ ನಡುವೆ ಶಾಸನವನ್ನು ರಚಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ. ಹಣಕಾಸಿನ ಮಸೂದೆ ಅನ್ನೋದು ಮೊದಲು ಲೋಕಸಭೆಯಲ್ಲಿ ಮಂಡನೆಗೊಳ್ಳಬೇಕು. ಲೋಕಸಭೆಯನ್ನು ನಾವು ಕೆಳಮನೆ ಅಂತ ಕರಿತೀವಿ. ಈ ಲೋಕಸಭೆಯ ಒಂದು ಸದನದಲ್ಲಿ ಹಣಕಾಸಿನ ಮಸೂದೆ ಮೊದಲು ಮಂಡನೆಗೊಳ್ಳಬೇಕು. ಇನ್ನು ಉಳಿದ ಮಸೂದೆಗಳು ರಾಜ್ಯಸಭೆಯಲ್ಲಿ ಅಥವಾ ಯಾವುದೇ ಒಂದು ಸಭೆಯಲ್ಲಿ ಮಂಡಿಸಬಹುದು. ಮಸೂದೆ ಊರ್ಜಿತಗೊಳ್ಳಬೇಕಾದರೆ ಇದು ಚರ್ಚೆಗಳ ಮೂಲಕ ಉಭಯ ಸದನಗಳು ಅನುಮೋದನೆಯನ್ನು ಪಡ್ಕೋಬೇಕು. ಯಾವುದೇ ಒಂದು ಮಸೂದೆಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದವು, ಆಗ ಜಂಟಿ ಅಧಿವೇಶನಗಳನ್ನು ಕರೀತಾರೆ. ಹಾಗಾದರೆ ಜಂಟಿ ಅಧಿವೇಶನ ಅಂದರೆ ಏನು? ರಾಷ್ಟ್ರಾಧ್ಯಕ್ಷರು 2 ಸದನಗಳನ್ನು ಕರೆದು 2 ಸದನಗಳ ಒಂದು ಅಧಿವೇಶನವನ್ನು ಕರೆದು ಆ ಒಂದು ಮಸೂದೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆಯ ನಂತರ 2 ಮಸೂದೆಗಳ ಒಂದು ಅನುಮೋದನೆಯನ್ನು ಪಡೆದು ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ ರಾಷ್ಟ್ರಾಧ್ಯಕ್ಷರು
ಈ ಒಂದು ಜಂಟಿ ಅಧಿವೇಶನ ಕರೆದವರು ಮಸೂದೆಯನ್ನು ಒಪ್ಪಿಗೆಗಾಗಿ ರಾಷ್ಟ್ರಪತಿಗೆ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ಸೂಚಿಸಿ ಅದಕ್ಕೆ ಸಹಿಯನ್ನು ಹಾಕಿದ ನಂತರ ಆ ಮಸೂದೆ ಶಾಸನವಾಗಿ ಮಾರ್ಪಡುತ್ತೆ. ಮಕ್ಕಳೇ, ಜಂಟಿ ಅಧಿವೇಶನ ಯಾವಾಗ ಕರೀತಾರಂದ್ರೆ ಯಾವಾಗ ಯಾವುದೇ ಒಂದು ಮಸೂದೆಯ ನಡುವೆ ಭಿನ್ನಾಭಿಪ್ರಾಯಗಳು ಬಂದಾಗ ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನವನ್ನ ಕರೀತಾರೆ. ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರನ್ನೆಲ್ಲ ಕರೆದು ಆ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ನಂತರ ಒಂದು ನಿರ್ಧಾರಕ್ಕೆ ಬಂದು ಆ ಎರಡು ಸದನಗಳ ಅನುಮೋದನೆಯನ್ನ ಪಡೆದು ರಾಷ್ಟ್ರಪತಿಗಳ ಒಂದು ಸಹಿಗೆ ಕಳಿಸ್ಕೊಡ್ತಾರೆ. ಈ ರಾಷ್ಟ್ರಪತಿಗಳ ಒಂದು ಸಹಿಯ ನಂತರ ಅದು ಶಾಸನವಾಗಿ ಮಾರ್ಪಡುತ್ತೆ. ಈ ರೀತಿಯಾಗಿ ನಾವು ಚರ್ಚೆಯ ಮೂಲಕ ಮಸೂದೆ ಶಾಸನವಾಗಿ ಮಾರ್ಪಡುವುದನ್ನು ನಾವು ನೋಡ್ತೀವಿ. ಎಲ್ಲಿ? ಶಾಸನ ಕಾರ್ಯದಲ್ಲಿ, ಶಾಸನಗಳನ್ನು ರಚನೆ ಮಾಡುವಂತಹ ಒಂದು ಕಾರ್ಯದಲ್ಲಿ. ಎರಡನೆಯ ಒಂದು ಕಾರ್ಯ ಆಡಳಿತಾಧಿಕಾರ. ನಾವು ನೋಡ್ತೀವಿ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಅನ್ನೋದನ್ನು ನಾವು ನೋಡ್ತೀವಿ. ಈ ಸಂಸದೀಯ ಮಾದರಿ ಸರ್ಕಾರ ಅನ್ನೋದು ಭಾರತದಲ್ಲೂ ಸಹ ನಾವು ನೋಡಿದ್ರೆ ಇಲ್ಲಿ ಪ್ರಧಾನಮಂತ್ರಿ, ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಕಾರ್ಯಾಂಗ ಅಂದ್ರೇನೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಕಾರ್ಯಾಂಗದ ನಿಜವಾದಂತಹ ಒಂದು ಅಧಿಕಾರವನ್ನು ಪಡೆದಿರೋದನ್ನು ನಾವು ನೋಡ್ತೀವಿ. ಕೇಂದ್ರದಲ್ಲಿ ಬರುವಂತಹ ಮಂತ್ರಿಮಂಡಲ ಲೋಕಸಭೆಯ ಒಂದು ವಿಶ್ವಾಸವನ್ನ ಪಡೆದಿರಬೇಕು. ಲೋಕಸಭೆಯು ಜವಾಬ್ದಾರಿಯನ್ನ ಒಳಗೊಂಡಿರಬೇಕು. ಲೋಕಸಭೆ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸಂಸತ್ತು ಮಂತ್ರಿಮಂಡಲದ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಂತ್ರಿಮಂಡಲವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ. ಪ್ರಶ್ನಿಸುವ ಮೂಲಕ ಕಾರ್ಯಾಂಗವನ್ನು ಅದರ ಮೇಲೆ ಸಂಪೂರ್ಣವಾದಂತಹ ಒಂದು ನಿಯಂತ್ರಣ ಅನ್ನೋದನ್ನು ಹೊಂದುತ್ತೆ. ಯಾವಾಗ ಮಂತ್ರಿಮಂಡಲ ವಿಶ್ವಾಸದಲ್ಲಿ ಲೋಕಸಭೆಯ ವಿಶ್ವಾಸವನ್ನ ಹೊಂದಿ ಇರುತ್ತೋ ಅಲ್ಲಿಯವರೆಗೆ ಅದು ಅಧಿಕಾರದಲ್ಲಿ ಇರುತ್ತೆ. ಯಾವಾಗ ವಿಶ್ವಾಸವನ್ನ ಕಳ್ಕೊಳ್ಳುತ್ತೋ ಆಗ ಅಧಿಕಾರದಿಂದ ಅದು ವಾಪಸ್ ಕೆಳಗಡೆ ಇಳಿಯುತ್ತೆ. ಹಾಗಾದ್ರೆ ಆಡಳಿತಾಧಿಕಾರದಲ್ಲಿ ನಾವು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇವೆರಡನ್ನೂ ಸಹ ನಾವು ನೋಡಿದ್ವಿ. ಲೋಕಸಭೆಗೆ ವಿಶ್ವಾಸವನ್ನ ಹೊಂದಿರಬೇಕು. ಲೋಕಸಭೆಯ ಜೊತೆ ಯಾವಾಗಲೂ ಸಹ ಅದು ವಿಶ್ವಾಸವನ್ನ ಹೊಂದಿರಬೇಕು. ಮೂರನೆಯದು ಹಣಕಾಸಿನ ಅಧಿಕಾರ. ಹಣಕಾಸಿನ ಮಸೂದೆ ಮೊದಲು ಮಂಡನೆಗೊಳ್ಳುವುದು ಯಾವ ಒಂದು ಸಭೆಯಲ್ಲಿ? ಸದನದಲ್ಲಿ, ಅಂದರೆ ಲೋಕಸಭೆಯಲ್ಲಿ. ಲೋಕಸಭೆಯಲ್ಲಿ ಮೊದಲು ಹಣಕಾಸಿನ ಮಸೂದೆಯನ್ನ ಮಂಡನೆಗೊಳ್ಳುತ್ತೆ. ಉಳಿದ ಮಸೂದೆಗಳೆಲ್ಲವೂ ಸಹ ಯಾವುದಾದ್ರೂ ಸದನದಲ್ಲೂ ಸಹ ನಾವು ಮಂಡನೆಗೊಳ್ಳಬಹುದು. ಆದರೆ ಹಣಕಾಸಿನ ಮಸೂದೆ ಅನ್ನೋದು ಮೊದಲು ಮಂಡನೆಗೊಳ್ಳುವುದು ಲೋಕಸಭೆ, ಕೆಳಮನೆ ಅಂತ ಕರಿತೀವಿ. ನಂತರ ರಾಜ್ಯಸಭೆಯ ಒಂದು ಒಪ್ಪಿಗೆಗೋಸ್ಕರ ಅದು ಕಳಿಸಿಕೊಡುತ್ತೆ. ಆ ಮಸೂದೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ರಾಜ್ಯಸಭೆ ಕೊಡಬಹುದು. ಯಾವ ಒಂದು ಹಣಕಾಸಿನ ಮಸೂದೆಯ ಬಗ್ಗೆ ಅಂದ್ರೆ ರಾಜ್ಯಸಭೆಗೆ ಆ ಒಂದು ಮಸೂದೆಯ ಬಗ್ಗೆ ಒಪ್ಪಿಗೆಯನ್ನ ಕೊಡುವುದಕ್ಕೆ
14 ದಿನಗಳ ಕಾಲ ಅದನ್ನು ಇಟ್ಟುಕೊಳ್ಳುವಂತಹ ಒಂದು ಅವಕಾಶ ಇರುತ್ತೆ. 14 ದಿನಗಳು ಮುಗಿದ ನಂತರ ಆ ಮಸೂದೆಗೆ ರಾಜ್ಯಸಭೆಯ ಸದಸ್ಯರ ಒಪ್ಪಿಗೆ ಇದೆ ಅಂತ ಬಿಟ್ಟರೆ ಏನಾಗುತ್ತೆ, ಲೋಕಸಭೆ ತರಿಸಿಕೊಂಡು ರಾಷ್ಟ್ರಪತಿಗಳ ಒಂದು ಸಹಿಗೆ ಕಳಿಸುತ್ತೆ. ಅವರ ಸಹಿಯ ನಂತರ, ಅವರ ಒಪ್ಪಿಗೆಯ ನಂತರ ಅದು ಶಾಸನವಾಗಿ ರೂಪುಗೊಳ್ಳುತ್ತೆ. ಹಾಗಾದರೆ ಮಕ್ಕಳೇ, ಮೊದಲು ಹಣಕಾಸಿನ ಮಸೂದೆ ಎಲ್ಲಿ ಮಂಡನೆಗೊಳ್ಳುತ್ತೆ? ಲೋಕಸಭೆಯಲ್ಲಿ ಮಂಡನೆಗೊಳ್ಳುತ್ತೆ. ಹಣಕಾಸಿನ ಮಸೂದೆ ಬಿಟ್ಟು ಬೇರೆ ಯಾವುದೇ ಮಸೂದೆಯು ಸಹ ಮಂಡನೆಗೊಳ್ಳುವುದು ಎರಡು ಸದನದಲ್ಲಿ, ಯಾವುದಾದ್ರೂ ಒಂದು ಸದನದಲ್ಲಿ ಆಗ್ಬೋದು. ಮೊದಲು ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಮಂಡನೆಗೊಳ್ಳುತ್ತದೆ. ನಂತರ ರಾಜ್ಯಸಭೆಗೆ 14 ದಿನಗಳ ಕಾಲ ಒಪ್ಪಿಗೆಗೋಸ್ಕರ ಅದು ಕಳಿಸಿಕೊಂಡು ಅದರ ಒಂದು ಒಪ್ಪಿಗೆಯನ್ನು ಪಡೆಯುತ್ತೆ. ಸರ್ಕಾರ ಯಾವುದೇ ರೀತಿಯ ತೆರಿಗೆಗಳನ್ನು ಸಂಗ್ರಹ ಮಾಡಂಗಿಲ್ಲ, ಖರ್ಚು ಸಹ ಮಾಡಂಗಿಲ್ಲ. ಮಾಡಬೇಕಾದ್ರೆ ಇಲ್ಲಿ ಒಂದು ಲೋಕಸಭೆಯಲ್ಲಿ ಮಂಡನೆ ಕೊಡಬೇಕು. ಆಯವ್ಯಯ ಅಂದರೆ ಬಜೆಟ್. ಒಂದು ವರ್ಷದಲ್ಲಿ ನಾವು ಆದಾಯ ಲೆಕ್ಕವನ್ನು ಮಾಡೋದಕ್ಕೆ ಒಂದು ಅಂದಾಜು ಪಟ್ಟಿಯನ್ನು ಮಾಡಿಕೊಳ್ತೀವಿ. ಅದು ಸಹ ಲೋಕಸಭೆಯಲ್ಲಿ ಮೊದಲು ಮಂಡನೆಗೊಳ್ಬೇಕು. ಹಾಗಾದರೆ ಮಕ್ಕಳೇ, ಒಂದನೆಯದು ಶಾಸನ ರಚನಾ ಕಾರ್ಯ, ಎರಡನೇದು ಆಡಳಿತ ಅಧಿಕಾರ, ಮೂರನೇದು ಹಣಕಾಸಿನ ಅಧಿಕಾರ, ನಾಲ್ಕನೆಯದು ನ್ಯಾಯಾಂಗಾಧಿಕಾರ. ನ್ಯಾಯಾಂಗಾಧಿಕಾರದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್, ಈ ನ್ಯಾಯಾಲಯದಲ್ಲಿ ಬರುವಂತಹ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವುದು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವುದು ಎರಡು ಸದನದಲ್ಲಿ ಮಾಡುವುದು. ರಾಜ್ಯಸಭೆ ಮತ್ತು ಲೋಕಸಭೆ ಸದನದಲ್ಲಿರುವಂತಹ ಸದಸ್ಯರು ಇವರು ಒಂದು ಮಸೂದೆಯನ್ನ ಮಂಡನೆ ಮಾಡುವುದರ ಮೂಲಕ ನಂತರ ಈ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಒಂದು ಅಧಿಕಾರ ಅನ್ನೋದು ಪಡೆದುಕೊಂಡಿದೆ. ನಂತರ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ತನಿಖಾ ವರದಿಯನ್ನು ಸಹ ಅದು ಕೇಳಬಹುದು. ತನಿಖಾ ವರದಿಯ ಬಗ್ಗೆ ಚರ್ಚಿಸಬಹುದು. ನ್ಯಾಯಾಲಯದಲ್ಲಿ ಬರುವಂತಹ ತನಿಖಾ ವರದಿಯ ಬಗ್ಗೆ ಸದನದಲ್ಲಿ ಚರ್ಚೆಯನ್ನ ಮಾಡಬಹುದು. ಮೂರನೇದು ಯಾವುದು? ನ್ಯಾಯಾಂಗ ಅಧಿಕಾರ. ಐದನೇದು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ವಿಧಾನ. ತಿದ್ದುಪಡಿ ಮಾಡಬೇಕಾದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಯಾಗಿ ಸಮಾನವಾದಂತಹ ಒಂದು ಅಧಿಕಾರ ಅನ್ನೋದನ್ನ ಪಡ್ಕೊಂಡಿದೆ. ಎರಡೂ ಸದನಗಳು ಏನಾಗಿದೆ, ಈ ತಿದ್ದುಪಡಿ ಮಾಡುವಂತಹ ಒಂದು ಅಧಿಕಾರ ಅನ್ನೋದನ್ನ ಪಡೆದಿರೋದನ್ನು ನಾವು ನೋಡ್ತೀವಿ. ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಅನ್ನೋದು ಇದೆ. ಕೆಲವು ತಿದ್ದುಪಡಿಗಳಿಗೆ ರಾಜ್ಯಗಳ ಒಂದು ವಿಧಾನಸಭೆಯ ಒಂದು ಒಪ್ಪಿಗೆ ಅನ್ನೋದನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತೀವಿ. ಆರನೆಯದು ಇತರೆ ಅಧಿಕಾರ ಕಾರ್ಯಗಳು. ನಾವು ಒಂದನೆಯ ಕಾರ್ಯದಲ್ಲಿ ನಾವು ನೋಡಿದ್ವಿ, ಕಾನೂನನ್ನ ರೂಪಿಸುವಂತಹ ಒಂದು ಅಧಿಕಾರ. ಎರಡನೆಯದು ಒಂದೇ ರಾಜ್ಯದಲ್ಲಿ ಒಂದೇ ಉಚ್ಚ ನ್ಯಾಯಾಲಯದ ಸ್ಥಾಪನೆ ಮಾಡುವಂತಹ ಒಂದು ಅಧಿಕಾರ. ಎರಡನೆಯದು ಯಾವುದೇ ಒಂದು ರಾಜ್ಯದಲ್ಲಿ ಒಂದೇ ಉಚ್ಚ ನ್ಯಾಯಾಲಯವನ್ನ ಸ್ಥಾಪನೆ ಮಾಡುವಂತಹ ಒಂದು ಅಧಿಕಾರ. ಹೊಸ ರಾಜ್ಯಗಳನ್ನ ಸೃಷ್ಟಿಸಬೇಕಾದ್ರೆ ಆ ರಾಜ್ಯಗಳಿಗೆ ಹೊಸ ಹೆಸರನ್ನ ಕೊಡಬೇಕಾದ್ರೆ ಹೆಸರು, ರಾಜ್ಯಗಳ ಒಂದು ಸೃಷ್ಟಿ, ನಂತರ ರಾಜ್ಯಗಳ ಒಂದು ಗಡಿ ನಿರ್ಧಾರ ಮಾಡುವಂತಹ ಒಂದು ಕೆಲಸ, ಗಡಿ ರೇಖೆಯನ್ನ ನಿರ್ಧಾರ ಮಾಡುವಂತಹ ಒಂದು ಕೆಲಸನೂ ಸಹ ಇದೆ. ಹೆಸರು ಬದಲಾವಣೆ, ರಾಜ್ಯಗಳ ಒಂದು ಹೆಸರು ಬದಲಾವಣೆ ಮಾಡುವಂತಹ ಕೆಲಸವನ್ನು ಸಹ ಇದು ಹೊಂದಿದೆ. ನಾಲ್ಕನೆಯ ಇತರೆ ಕಾರ್ಯದಲ್ಲಿ ಲೋಕಸೇವಾ ಆಯೋಗ, ಹಣಕಾಸು ಆಯೋಗ, ಚುನಾಯಿತ ಆಯೋಗ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆಯೋಗಗಳ ಒಂದು ವರದಿಯನ್ನ
ಚರ್ಚಿಸಬಹುದು. ಒಂದನೇದು ಲೋಕಸೇವಾ ಆಯೋಗ, ಹಣಕಾಸಿನ ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಒಂದು ಆಯೋಗಗಳ ಒಂದು ವರದಿಯನ್ನ ಚರ್ಚಿಸುವಂತಹ ಒಂದು ಕೆಲಸನೂ ಸಹ ಕಾರ್ಯನೂ ಸಹ ಇದಕ್ಕೆ ಇದೆ. ನಂತರ ಬರುವಂತಹದ್ದು ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ, ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಅದು ಏನನ್ನ ಮಸೂದೆಯನ್ನ ಅನುಮೋದಿಸುವಂತಹ ಒಂದು ಕೆಲಸ ಅನ್ನೋದು ಇದಕ್ಕೆ ಬಂದಿದೆ. ಯಾವುದು ಸಂಸತ್ತಿನ ಒಂದು ಕಾರ್ಯದಲ್ಲಿ ನಾವು ಇಷ್ಟನ್ನೆಲ್ಲ ನಾವು ನೋಡಿದ್ವಿ. ಒಂದನೆಯದು ಶಾಸನ ರಚನಾ ಕಾರ್ಯ, ಎರಡನೇದು ಆಡಳಿತಾಧಿಕಾರ, ಮೂರನೇದು ಹಣಕಾಸಿನ ಅಧಿಕಾರ, ನಾಲ್ಕನೆಯದು ನ್ಯಾಯಾಂಗ ಅಧಿಕಾರ, ಐದನೆಯದು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ಅಧಿಕಾರ, ಇತರೆ ಅಧಿಕಾರದಲ್ಲಿ ಕಾನೂನನ್ನ ರೂಪಿಸುವುದು. ಎರಡನೆಯದು ಒಂದೇ ರಾಜ್ಯಕ್ಕೆ ಒಂದೇ ಉಚ್ಚ ನ್ಯಾಯಾಲಯದ ಒಂದು ಸ್ಥಾಪನೆ. ನಂತರ ರಾಜ್ಯಗಳ ಒಂದು ಸೃಷ್ಟಿ, ಹೆಸರು ಬದಲಾವಣೆ, ಗಡಿರೇಖೆ ನಿರ್ಧಾರ ಮಾಡಬಹುದು. ಲೋಕಸೇವಾ ಆಯೋಗ, ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳಾದಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಒಂದು ಆಯೋಗದ ಒಂದು ವರದಿಯನ್ನು ಸಹ ಚರ್ಚಿಸಬಹುದು, ಸದನಗಳಲ್ಲಿ ಚರ್ಚೆ ಮಾಡಬಹುದು. ಇಷ್ಟೆಲ್ಲ ಅಧಿಕಾರವನ್ನು ನಮ್ಮ ಸಂಸತ್ತು ಒಳಗೊಂಡಿದೆ. ನಮ್ಮ ಸಂಸತ್ತು ಪ್ರಜೆಗಳಿಂದ ಆಯ್ಕೆಯಾಗಿದೆ. ಇದೊಂದು ಪರಮಾಧಿಕಾರವನ್ನ ಒಳಗೊಂಡಿದೆ ಅಂತ ಬಿಟ್ಟು ಹೇಳಬಹುದು. ವಿದ್ಯಾರ್ಥಿಗಳೇ, ರಾಷ್ಟ್ರಪತಿಗಳ ಸಂವಿಧಾನದ 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ. ಭಾರತದ ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಾಧ್ಯಕ್ಷರಿಗೆ ಸೇರುತ್ತದೆ. 74ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯ ನಿರ್ವಹಿಸುತ್ತದೆ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ಬಗ್ಗೆ 54 ಹಾಗೂ 55ನೇ ವಿಧಿಗಳು ವಿವರಿಸುತ್ತವೆ. ಹಾಗಾದರೆ ರಾಷ್ಟ್ರಪತಿಗಳ ಅರ್ಹತೆಗಳು ಯಾವುವು? ಒಂದನೆಯದು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆಯ ಸದಸ್ಯರಾಗಲು ಅರ್ಹತೆಗಳು ಏನೇನಿರಬೇಕು ಅವೆಲ್ಲವೂ ಇರಬೇಕು. ಅಂದರೆ ನ್ಯಾಯಾಂಗದ ಯಾವುದೇ ಒಂದು ಶಿಕ್ಷೆಗೆ ಒಳಗಾಗಿರಬಾರದು, ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು, ಮಾನಸಿಕವಾಗಿ ಸ್ವಸ್ಥರಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಇಷ್ಟೆಲ್ಲ ರಾಷ್ಟ್ರಪತಿಗಳ ಒಂದು ಅರ್ಹತೆಗಳು. ಹಾಗಾದರೆ ರಾಷ್ಟ್ರಪತಿಗಳ ಒಂದು ಚುನಾವಣಾ ವಿಧಾನ. ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಮತದಾರರು ಮೊದಲು ಪ್ರಸ್ತಾಪಿಸಬೇಕು. 50 ಸದಸ್ಯರು ಅದನ್ನು ಅನುಮೋದಿಸಬೇಕು. ಅಭ್ಯರ್ಥಿಗಳು 15,000 ಭದ್ರತಾ ಠೇವಣಿಯನ್ನು ಆರ್‌ಬಿಐಗೆ ಇಡಬೇಕು. ಹಾಗೂ ಈ ಒಂದು ಮತದಾರರಲ್ಲಿ ಉಭಯ ಸದನ ಅಂದರೆ ರಾಜ್ಯಸಭೆ ಸದಸ್ಯರು, ಲೋಕಸಭೆ ಸದಸ್ಯರು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರು, ದೆಹಲಿ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಒಂದು ವಿಧಾನಸಭೆಯ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. ರಾಷ್ಟ್ರಪತಿಗಳ ಒಂದು ಅಧಿಕಾರಾವಧಿ 5 ವರ್ಷಗಳಾಗಿದ್ದು ಪುನರಾಯ್ಕೆಗೆ ಅರ್ಹರಾಗಿರುತ್ತಾರೆ. ಸಂವಿಧಾನವನ್ನು ಉಲ್ಲಂಘಿಸಿದ್ದಲ್ಲಿ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಗೊಳಿಸುವ ಒಂದು ಅಧಿಕಾರ ಸಂಸತ್ತಿಗೆ ಇರುತ್ತದೆ. ಹಾಗಾದರೆ ಮಹಾಭಿಯೋಗ ಎಂದರೆ ರಾಷ್ಟ್ರಪತಿಗಳು
ಸಂವಿಧಾನವನ್ನ ಉಲ್ಲಂಘಿಸಿದರೆ ಸಂಸತ್ತು ಯಾವುದೇ ಸದನದಲ್ಲಿ ಮಹಾಭಿಯೋಗ ಗೊತ್ತುವಳಿಯನ್ನ ಮಂಡಿಸಬಹುದಾಗಿದೆ. ರಾಜ್ಯಸಭೆಯಲ್ಲಾದರೂ ಆಗ್ಬೋದು, ಲೋಕಸಭೆಯಲ್ಲಾದರೂ ಗೊತ್ತುವಳಿಯನ್ನ ಮಂಡಿಸಬಹುದು. ಗೊತ್ತುವಳಿಯನ್ನು ಮಂಡಿಸಿದ ಸದನದ ಕನಿಷ್ಠ 4/1 ಸದಸ್ಯರ ಬೆಂಬಲದ ನೋಟಿಸ್ ಅನ್ನು 14 ದಿನ ಮುಂಚಿತವಾಗಿ ರಾಷ್ಟ್ರಪತಿಗಳಿಗೆ ಸೂಚನೆಯನ್ನ ಕೊಡಬೇಕು. ಸಂಸತ್ತಿನ 2 ಸದನಗಳಲ್ಲಿ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಸದಸ್ಯರ ಕನಿಷ್ಠ 3/2 ಸದಸ್ಯರ ಬಹುಮತದಿಂದ ಸ್ವೀಕೃತವಾದರೆ ರಾಷ್ಟ್ರಪತಿಯ ಸ್ಥಾನವು ಖಾಲಿಯಾಯಿತು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ಮಹಾಭಿಯೋಗಗೊಳಿಸಲಾಗುವುದಿಲ್ಲ. ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಇನ್ನೊಮ್ಮೆ ನೋಡಿ. ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿದ್ದಾಗಿದೆ. ಸಂಸತ್ತಿನ ಯಾವುದಾದರೂ ಒಂದು ಸದನ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ಯಾವುದಾದ್ರೂ ಒಂದು ಸದನ, ರಾಜ್ಯಸಭೆಯಲ್ಲಾದ್ರೂ ಆಗ್ಬೋದು, ಲೋಕಸಭೆಯಲ್ಲಾದ್ರೂ ಆಗ್ಬೋದು. ಸದನದ ಪೈಕಿ 4/1 ಸದಸ್ಯರ ಸಹಿಯನ್ನು ಒಳಗೊಂಡಿರಬೇಕು. ಸದನದ ಪದಚ್ಯುತಿ ನಿರ್ಣಯ ಮಂಡನೆಗೆ ಸಂಬಂಧಿಸಿದಂತೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆ ನೀಡಬೇಕು. ನಂತರ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಸದಸ್ಯರ ಬಹುಮತದಿಂದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಅನುಮೋದಿಸತಕ್ಕದ್ದು. ಇದು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ. ಸಂಸತ್ತಿನ ಉಭಯ ಸದನಗಳ ನಾಮಕರಣಗೊಂಡ ಸದಸ್ಯರು ಕೂಡ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಇವರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ರಾಜ್ಯ ವಿಧಾನಸಭೆಗಳ ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸುವುದಿಲ್ಲ. ಭಾರತ ಸಂವಿಧಾನದ 60ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಮತ್ತೊಮ್ಮೆ ಭಾರತದ ರಾಷ್ಟ್ರಪತಿಗಳು ಇವರನ್ನ ಯಾರ್ಯಾರು ಮತದಾನದ ಮೂಲಕ ಚುನಾಯಿಸುತ್ತಾರೆ? ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಲೋಕಸಭೆಯ ಚುನಾಯಿತ ಸದಸ್ಯರು, ವಿಧಾನಸಭೆಯ ಚುನಾಯಿತ ಸದಸ್ಯರು. ಹಾಗಾದರೆ ರಾಜೇಂದ್ರ ಪ್ರಸಾದ್ ಒಬ್ಬರು ರಾಷ್ಟ್ರಪತಿಗಳಾಗಿದ್ರು. ಇವರು ಮೊಟ್ಟ ಮೊದಲ ರಾಷ್ಟ್ರಪತಿಗಳಾಗಿದ್ದು ಇವರು ಬಿಹಾರ್ ರಾಜ್ಯದವರಾಗಿದ್ದರು. ಭಾರತದ ಸ್ವತಂತ್ರ ಹೋರಾಟಗಾರರಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದರು. ಇವರು ಜನವರಿ 26, 1950ರಿಂದ ಮೇ 12, 1962ರವರೆಗೆ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಹಾಗಾದರೆ ಇವರ ಜನನ 1884, ಮರಣ 1963. ಪಕ್ಷ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ರಾಷ್ಟ್ರಪತಿಗಳ ಒಂದು ಅಧಿಕಾರ ಮತ್ತು ಕಾರ್ಯಗಳು. 1ನೇಯದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಸಂಸತ್ತಿನ ಅಧಿವೇಶನದಲ್ಲಿ ಅಧಿವೇಶನವನ್ನ ಕರೆಯುವ, ಮುಂದೂಡುವ ಹಾಗೂ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಲೋಕಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರ ರಾಷ್ಟ್ರಪತಿಗಿದೆ. ಈ ಒಂದು ಸದನಗಳ ಒಂದು
ಜಂಟಿ ಅಧಿವೇಶನವನ್ನ ಕರೆಯುವ ಅಧಿಕಾರ. ಯಾವುದೇ ಒಂದು ಮಸೂದೆಯ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ ರಾಜ್ಯಸಭೆ ಮತ್ತು ಲೋಕಸಭೆ ಅಧಿವೇಶನವನ್ನ ಕರೆಯುವ ಅಧಿಕಾರವನ್ನ ಒಳಗೊಂಡಿದೆ. ರಾಜ್ಯಸಭೆಗೆ ಈ 12 ಸದಸ್ಯರನ್ನ, ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನ ನಾಮಕರಣ ಮಾಡುವ ಅಧಿಕಾರ ಇದೆ. 12 ಜನ ಸದಸ್ಯರು ರಾಜ್ಯಸಭೆಗೆ ಕಲೆ, ಸಾಹಿತ್ಯ, ವಿಜ್ಞಾನದಲ್ಲಿ ಅನುಭವ ಹೊಂದಂತಹ ಸಮಾಜ ಸೇವೆ ಮಾಡಿದಂತಹವರನ್ನ ಆಯ್ಕೆ ಮಾಡಬಹುದು. ಸುಗ್ರೀವಾಜ್ಞೆ ಹೊರಡಿಸುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಒಳಗೊಂಡಿದ್ದಾರೆ. ಯಾವುದೇ ಮಸೂದೆಯನ್ನು ಒಪ್ಪಿಗೆ ನೀಡಬೇಕಾದ್ರೆ ಅದರ ಒಂದು ಒಪ್ಪಿಗೆಯ ನಂತರ ಅದನ್ನು ಪರಿಶೀಲಿಸಿ ಸಹಿ ಮಾಡುವಂತಹ ಒಂದು ಅಧಿಕಾರ ಇವರಿಗಿದೆ. ಆ ಮಸೂದೆಯನ್ನ ಪುನರ್ ಪರಿಶೀಲಿಸುವಂತಹ ಒಂದು ಅಧಿಕಾರ ಅನ್ನೋದು ರಾಷ್ಟ್ರಪತಿಗಿದೆ. ಎರಡನೇ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ರಾಷ್ಟ್ರದ ಎಲ್ಲಾ ಆಡಳಿತವು ಇವರ ಹೆಸರಿನಲ್ಲೇ ನಡೆಯುತ್ತೆ. ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತೆ. ಪ್ರಧಾನಮಂತ್ರಿಯ ನೇಮಕ ಮಾಡುವಂತಹ ಅಧಿಕಾರ, ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಸಚಿವ ಸಂಪುಟದ ಸಲಹೆ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರು ಇತರೆ ಆಯುಕ್ತರನ್ನ ಇವರು ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ. ಅಲ್ಲದೆ ಲೋಕಸೇವಾ ಆಯೋಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಪಂಗಡಗಳ ಆಯೋಗ, ಮಹಿಳಾ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಹಣಕಾಸಿನ ಆಯೋಗ, ಇತರೆ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವಂತಹ ಅಧಿಕಾರ ಪಡೆದಿದ್ದಾರೆ. ರಾಜ್ಯಗಳ ರಾಜ್ಯಪಾಲರು, ಅಂತರ್ರಾಜ್ಯ ಮಂಡಳಿಯ ಅಧ್ಯಕ್ಷಗಳ ನೇಮಕನೂ ಸಹ ಇವರೇ ಮಾಡ್ತಾರೆ. ರಾಷ್ಟ್ರಗಳಿಗೆ ರಾಯಭಾರಿಗಳನ್ನ ನೇಮಿಸುವಂತಹ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಮೂರನೆಯದು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ನ್ಯಾಯಾಲಯ ಒಬ್ಬ ಅಪರಾಧಿಗೆ ನೀಡಿದ ಶಿಕ್ಷೆಯನ್ನ ಕ್ಷಮಿಸುವ, ಕಡಿಮೆ ಮಾಡುವ, ರದ್ದುಪಡಿಸುವ ಅಥವಾ ಬದಲಿಸುವ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ನೇಮಕ ಮಾಡ್ತಾರೆ. ಸಚಿವ ಸಂಪುಟದ ಸಲಹೆ ಮೇರೆಗೆ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಾರೆ. ನಾಲ್ಕನೆಯ ಒಂದು ಕಾರ್ಯ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಇವರ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ಅನ್ನೋದನ್ನ ನೇಮಕ ಮಾಡಬೇಕು. ಸಂಚಿತ ನಿಧಿ ರಾಷ್ಟ್ರಪತಿಗಳ ವಶದಲ್ಲಿರುತ್ತದೆ. ತುರ್ತು ನಿಧಿಯೂ ಸಹ ಇವರ ವಶದಲ್ಲಿ ಇರುತ್ತದೆ. 5ನೆಯದು ಮಿಲಿಟರಿ ಅಧಿಕಾರ. ಇವರು ಸೇನಾಪಡೆಗಳ ಮಹಾದಂಡನಾಯಕರಾಗಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಒಂದು ಮಹಾದಂಡನಾಯಕರು ಆಗಿದ್ದಾರೆ. ಯುದ್ಧ ಮತ್ತು ಶಾಂತಿ ಘೋಷಿಸುವಂತಹ ಅಧಿಕಾರ ಇವರಿಗಿದೆ. ಸೇನಾಪಡೆಗಳ ಮುಖ್ಯಸ್ಥರುಗಳನ್ನ ನೇಮಕ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನದ ಈ ಒಂದು ವಿಧಿಯಲ್ಲಿ ಇವರ ಒಂದು ತುರ್ತು ಪರಿಸ್ಥಿತಿ ಅಧಿಕಾರವನ್ನ ಘೋಷಣೆ ಮಾಡುವಂತಹ ಅಧಿಕಾರ ಒಳಗೊಂಡಿದ್ದಾರೆ. ನಂತರ ಬರುವಂತಹದು ವಿವೇಚನಾಧಿಕಾರಗಳು. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆಯದಿದ್ದಾಗ ಯಾವುದೇ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಮಂತ್ರಿಸುವಂತಹ ಒಂದು ಅಧಿಕಾರ ರಾಷ್ಟ್ರಪತಿಗಿದೆ. ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ಪರಿಶೀಲನೆಗೆ ಮಾಡುವಂತಹ ಒಂದು ಅಧಿಕಾರ ಇವರಿಗಿದೆ. ಲೋಕಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರನೂ ಸಹ ರಾಷ್ಟ್ರಪತಿಗಳಿಗೆ ಇದೆ. ನಂತರ ಬರುವುದು ಪ್ರಧಾನಮಂತ್ರಿ. 74
1ನೇ ವಿಧಿಯು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ. ರಾಷ್ಟ್ರಪತಿಗಳ ಸಹಾಯ ಮಾಡಲು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಒಂದು ಮಂತ್ರಿ ಮಂಡಲವನ್ನು ಇರಬೇಕೆಂದು ತಿಳಿಸುತ್ತದೆ. 75ನೇ ವಿಧಿಯು ಚುನಾವಣೆಯ ಬಹುಮತದ ಆಧಾರದ ಮೇಲೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಪ್ರಧಾನಮಂತ್ರಿಗಳ ಒಂದು ಅರ್ಹತೆಗಳು. ಪ್ರಧಾನಮಂತ್ರಿಯಾಗಲು ವ್ಯಕ್ತಿ ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಹುದು. 1977ರಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯನ್ನೂ ಕೂಡ ರಾಷ್ಟ್ರಪತಿಗಳು ನೇಮಿಸಬಹುದು ಎಂದು ತಿಳಿಸಿತು. ಆದರೆ ಆ ವ್ಯಕ್ತಿ 6 ತಿಂಗಳೊಳಗೆ ಸಂಸತ್ತಿನ ಯಾವುದಾದರೂ ಸದಸ್ಯನಾಗಬೇಕು, ಇಲ್ಲವಾದರೆ ಪ್ರಧಾನಿ ಹುದ್ದೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಇದು ಪ್ರಧಾನಮಂತ್ರಿಗಳ ಒಂದು ಅರ್ಹತೆಗಳು. ಪ್ರಧಾನಮಂತ್ರಿಯವರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ. ಪ್ರಧಾನಿಯ ಅಧಿಕಾರಾವಧಿಯನ್ನು ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಗಿಲ್ಲ. ರಾಷ್ಟ್ರಪತಿಗಳ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. ಅಂದರೆ ರಾಷ್ಟ್ರಪತಿಗಳ ಒಂದು ವಿಶ್ವಾಸ ಅನ್ನೋದನ್ನ ಪ್ರಧಾನಮಂತ್ರಿಗಳು ಪಡ್ಕೋಬೇಕು. ಪ್ರಧಾನಮಂತ್ರಿಗಳ ಒಂದು ರಾಜೀನಾಮೆ. ಪ್ರಧಾನಮಂತ್ರಿ ತನ್ನ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ. ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದರೆ, ನಿಧನ ಹೊಂದಿದರೆ ಇಡೀ ಮಂತ್ರಿಮಂಡಲವನ್ನ ವಿಸರ್ಜಿಸಲಾಗಿದೆ. ಹಾಗಾದ್ರೆ ಅಧಿಕಾರ ಮತ್ತು ಕಾರ್ಯಗಳು. ಮಂತ್ರಿಮಂಡಲದ ರಚನೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇತರೆ ಮಂತ್ರಿಗಳನ್ನ ನೇಮಕ ಮಾಡುವರು. 1ನೇ ಕಾರ್ಯ ಪ್ರಧಾನಮಂತ್ರಿಗಳ ಕಾರ್ಯ ಮಂತ್ರಿಮಂಡಲದ ರಚನೆ. ಯಾರ ಸಲಹೆ ಮೇರೆಗೆ? ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇತರೆ ಮಂತ್ರಿಗಳನ್ನ ನೇಮಕ ಮಾಡುವರು. ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ. ಮಂತ್ರಿಗಳಿಗೆ ಖಾತೆಗಳನ್ನ ಹಂಚಿಕೆ ಮಾಡುವಂತಹ ಕೆಲಸವು ಪ್ರಧಾನಮಂತ್ರಿಗೆ ಇದೆ. ಮಂತ್ರಿಮಂಡಲ ಪುನರ್ರಚಿಸಬಹುದು. ಸಚಿವ ಸಂಪುಟದ ನಾಯಕರಾಗಿರುತ್ತಾರೆ. ಸರ್ಕಾರದ ನಾಯಕರೂ ಸಹ ಆಗಿರ್ತಾರೆ. ಸಚಿವ ಸಂಪುಟದ ನಾಯಕರು ಪ್ರಧಾನಮಂತ್ರಿ ಆಗಿರ್ತಾರೆ. ಸರ್ಕಾರದ ನಾಯಕರು ಸಹ ಪ್ರಧಾನಮಂತ್ರಿಗಳಾಗಿರ್ತಾರೆ. ಮಂತ್ರಿಮಂಡಲ ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. 78ನೇ ವಿಧಿಯ ಪ್ರಕಾರ ಮಂತ್ರಿಮಂಡಲದ ತೀರ್ಮಾನಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸಬೇಕು. ವಿಶೇಷ ಅಂಶಗಳು. ಭಾರತದ ಸಂವಿಧಾನದಲ್ಲಿ ಪ್ರಧಾನಿ ಮಂತ್ರಿಗಳಿಗಿರುವುದು ಅಂದರೆ ಅವರ ಸ್ಥಾನ 3ನೇ ಸ್ಥಾನ. ಪ್ರಧಾನಮಂತ್ರಿ ಹುದ್ದೆ ಸೃಷ್ಟಿಯಾದದ್ದು ಬ್ರಿಟನ್ ದೇಶದಲ್ಲಿ. ಬ್ರಿಟನ್ ದೇಶದ ಸಂವಿಧಾನದಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ ಪ್ರಧಾನಮಂತ್ರಿ ಎನ್ನುವಂತಹ ಒಂದು ಹುದ್ದೆ. ದೇಶದ ಮೊದಲ ಪ್ರಧಾನಮಂತ್ರಿ ಯಾರಂದ್ರೆ ಜವಾಹರ್ಲಾಲ್ ನೆಹರು. ಭಾರತದ ದೀರ್ಘಾವಧಿ ಪ್ರಧಾನಮಂತ್ರಿ ಯಾರು ಅಂದ್ರೆ ನೆಹರು. 17 ವರ್ಷ 7 ತಿಂಗಳು 11 ದಿನಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡಿದ್ರು. ಭಾರತದ 2ನೇ ದೀರ್ಘಾವಧಿ ಪ್ರಧಾನಮಂತ್ರಿ ಅಂದ್ರೆ ಇಂದಿರಾ ಗಾಂಧಿ. ಇವರು 15 ವರ್ಷ 11 ತಿಂಗಳು 17 ದಿನಗಳ ಕಾಲ ಒಂದು ಅಧಿಕಾರದಲ್ಲಿ ಇದ್ರು. ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಅಂದ್ರೆ ಮೊರಾರ್ಜಿ ದೇಸಾಯಿ. ಪ್ರಧಾನಿಯಾದ ಮೊದಲ ಕನ್ನಡಿಗ ಎಚ್.ಡಿ. ದೇವೇಗೌಡ, ನಮ್ಮ ಕರ್ನಾಟಕದಿಂದ ಆಯ್ಕೆಯಾದವರು. ದಕ್ಷಿಣ ಭಾರತದ ಮೊದಲ ಪ್ರಧಾನಮಂತ್ರಿ ನರಸಿಂಹ ರಾವ್. ಅತಿ ಕಡಿಮೆ ದಿನ ಪ್ರಧಾನಮಂತ್ರಿಯಾದವರು ವಾಜಪೇಯಿ ಅವರು. ಅತಿ ಕಡಿಮೆ ದಿನ ಪ್ರಧಾನಮಂತ್ರಿಯಾದವರು ವಾಜಪೇಯಿ 13 ದಿನ.
ಭಾರತ ರತ್ನ ಪುರಸ್ಕೃತ ಪ್ರಧಾನಮಂತ್ರಿಗಳು. ಜವಾಹರ್ಲಾಲ್ ನೆಹರು 1955, ಲಾಲ್ ಬಹದ್ದೂರ್ ಶಾಸ್ತ್ರಿ 1966, ಇಂದಿರಾ ಗಾಂಧಿ 1971, ಮೊರಾರ್ಜಿ ದೇಸಾಯಿ 1991, ರಾಜೀವ್ ಗಾಂಧಿ 1991, ಅಟಲ್ ಬಿಹಾರಿ ವಾಜಪೇಯಿ 2015. ಜವಾಹರ್ಲಾಲ್ ನೆಹರು ಅವರ ಪ್ರಮುಖ ಕೃತಿಗಳು. ಪ್ರಥಮ ಪ್ರಧಾನಮಂತ್ರಿಯಾಗಿದ್ದವರು ಇವರು ಡಿಸ್ಕವರಿ ಆಫ್ ವರ್ಲ್ಡ್ ಹಿಸ್ಟ್ರಿ, ಗ್ಲಿಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಸಿದ್ಧ ಘೋಷಣೆ ಜೈ ಜವಾನ್ ಜೈ ಕಿಸಾನ್, ಮೇಡಮ್ ಮೇರಿ ಕ್ಯೂರಿರವರ ಆಟೋಬಯೋಗ್ರಫಿ ಆಫ್ ಮೇಡಮ್ ಕ್ಯೂರಿ ಗ್ರಂಥವನ್ನು ಹಿಂದಿ ಭಾಷೆಗೆ ಭಾಷಾಂತರಿಸಿದ ಭಾರತದ ಮೊದಲ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಚಟುವಟಿಕೆಗಿಂತ ಮೊದಲು ಮಕ್ಕಳೇ ಮಂತ್ರಿಮಂಡಲದ ಬಗ್ಗೆ ತಿಳ್ಕೊಳ್ಳೋಣ. ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದ್ದು 2 ಬಗೆಯ ಸಚಿವರುಗಳನ್ನ ಒಳಗೊಂಡಿದೆ. ಮೊದಲನೆಯದು ಸಂಪುಟ ದರ್ಜೆ, ಎರಡನೆಯದು ರಾಜ್ಯ ದರ್ಜೆ ಸಚಿವರು. ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 15% ಹೆಚ್ಚಿರಬಾರದು. ಈ ಮಂತ್ರಿಮಂಡಲವು 2 ಬಗೆಯ ಹೊಣೆಗಾರಿಕೆಯನ್ನ ಹೊಂದಿದೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಹಾಗೂ ಹೋಗುಗಳು, ಸಫಲತೆಗೆ ವಿಫಲತೆಗೆ ರಾಷ್ಟ್ರಪತಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನ ಹೊಂದಿರುತ್ತಾರೆ ಮತ್ತು ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ, ನೀತಿ ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಆದುದರಿಂದ ಮಂತ್ರಿಮಂಡಲವು ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಈ ಒಂದು ವಿಶ್ವಾಸ ಕಳೆದುಕೊಂಡರೆ ಅವಿಶ್ವಾಸ ಗೊತ್ತುವಳಿ ಮೂಲಕ ಅಧಿಕಾರದಿಂದ ತೆಗೆದು ಹಾಕಬಹುದು. ಹಾಗಾದ್ರೆ ಅವಿಶ್ವಾಸ ಗೊತ್ತುವಳಿ ಅಂದರೆ ಅಧಿಕಾರ ಚಲಾಯಿಸುತ್ತಿರುವ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಮೇಲೆ ಲೋಕಸಭೆಯು ಬಹುಸಂಖ್ಯಾತ ಸದಸ್ಯರು ವಿಶ್ವಾಸ ಕಳೆದುಕೊಂಡರೆ ಪ್ರಧಾನಿ ಹಾಗೂ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕಾಗುತ್ತದೆ. ಇದನ್ನೇ ಅವಿಶ್ವಾಸ ಗೊತ್ತುವಳಿ ಎಂದು ಕರೆಯಲಾಗುತ್ತದೆ. ಆಡಳಿತ ಪಕ್ಷ ಮತ್ತು ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ವಿಶ್ವಾಸವಿಲ್ಲ ಎಂಬ ಕಾರಣವೊಡ್ಡಿ ಸರ್ಕಾರ ಅಧಿಕಾರದಿಂದ ರದ್ದು ಮಾಡಬೇಕು ಎಂದು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯರು, ರಾಜ್ಯದಲ್ಲಿ ವಿಧಾನಸಭಾ ಸದಸ್ಯರು ಮಂಡಿಸುವ ನಿರ್ಣಯವೇ ಅವಿಶ್ವಾಸ ಗೊತ್ತುವಳಿ ನಿರ್ಣಯ. ಆದುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ಅವಧಿ ಕ್ರಮವಾಗಿ ಲೋಕಸಭೆ ಮತ್ತು ವಿಧಾನಸಭೆಯ ವಿಶ್ವಾಸವನ್ನ ಅವಲಂಬಿಸಿದೆ. ರಾಜ್ಯಸಭೆಯ ಸದಸ್ಯರು ಹಾಗೂ ವಿಧಾನ ಪರಿಷತ್ತು ಸದಸ್ಯರಿಗೆ ಅನ್ವಯವಾಗುವುದಿಲ್ಲ. ಭಾರತದ ಇತಿಹಾಸದಲ್ಲಿ ಇದುವರೆಗೆ ಸುಮಾರು 34 ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನ ಮಂಡಿಸಲಾಗಿದೆ. ಹಾಗಾದ್ರೆ ಮಕ್ಕಳೇ, ಈಗ ಒಂದು ಚಟುವಟಿಕೆ. ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ. ಉತ್ತರ ರಾಜ್ಯಗಳ ಒಕ್ಕೂಟ. ಎರಡನೆಯ ಒಂದು ಚಟುವಟಿಕೆ, ಬಿಟ್ಟ ಸ್ಥಳ. ಕೇಂದ್ರ ಶಾಸಕಾಂಗವನ್ನ ಏನೆಂದು ಕರೆಯುವರು? ಡ್ಯಾಶ್ ಎಂದು ಕರೆಯಲಾಗಿದೆ. ಉತ್ತರ ಸಂಸತ್ತು. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಡ್ಯಾಶ್ ರವರು ಆಗಿರುತ್ತಾರೆ. ಉಪರಾಷ್ಟ್ರಪತಿಗಳು. ಲೋಕಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು. 25 ವರ್ಷ ವಯೋಮಿತಿ ಹೊಂದಿರಬೇಕು. ಭಾರತದಲ್ಲಿ ನಿಜವಾದ ಕಾರ್ಯಾಂಗವೆಂದರೆ ಡ್ಯಾಶ್ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಮನೆಗೆಲಸ ಮಕ್ಕಳೇ,
ಇದನ್ನು ಓದಿ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. 1ನೆಯ ಪ್ರಶ್ನೆ, ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯನ್ನು ವಿವರಿಸಿ. ಪ್ರಧಾನಮಂತ್ರಿಯ ಅಧಿಕಾರಗಳನ್ನು ಪಟ್ಟಿ ಮಾಡಿ. ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ. ಮತ್ತಿನ್ನೊಂದು ಚಟುವಟಿಕೆ, ಕೇಂದ್ರ ಸಂಸತ್ತಿನ ಕೆಲಸ ಅಣಕು ಸಂಸತ್ತು ಅಂತ ಕರಿತೀವಿ. ಅದನ್ನು ನಿಮ್ಮ ಶಾಲೆಯಲ್ಲಿ ಮಾಡಿ. ಅಣಕು ಸಂಸತ್ತನ್ನು ಏರ್ಪಡಿಸಿ. ಇಲ್ಲಿಯವರೆಗೆ ನಿಮಗೆ ಕೇಂದ್ರ ಒಂದು ಸರ್ಕಾರದಲ್ಲಿ ಕೇಂದ್ರ ಶಾಸಕಾಂಗ, ಲೋಕಸಭೆ, ರಾಜ್ಯಸಭೆ ಸದಸ್ಯರ ಅರ್ಹತೆಗಳು, ಕೇಂದ್ರ ಕಾರ್ಯಾಂಗ, ರಾಷ್ಟ್ರಪತಿಗಳ ಒಂದು ಚುನಾವಣಾ ಪದ್ಧತಿ, ರಾಷ್ಟ್ರಪತಿಗಳ ಅರ್ಹತೆಗಳು, ರಾಷ್ಟ್ರಪತಿಗಳ ಒಂದು ಅಧಿಕಾರ ಮತ್ತು ಕಾರ್ಯಗಳು. ನಂತರ ಪ್ರಧಾನಮಂತ್ರಿಗಳ ಒಂದು ಆಯ್ಕೆ, ಅಧಿಕಾರಾವಧಿ, ಆ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು. ಇಲ್ಲಿಯವರೆಗೆ ಪ್ರಧಾನಮಂತ್ರಿಗಳು ಯಾರ್ಯಾರನ್ನ ತಿಳ್ಕೊಂಡಿದ್ದೀರಾ? ಮಂತ್ರಿಮಂಡಲದ ಬಗ್ಗೆ, ಮಹಾಭಿಯೋಗದ ಬಗ್ಗೆ, ಅವಿಶ್ವಾಸ ಗೊತ್ತುವಳಿಯ ಬಗ್ಗೆ ನೀವೆಲ್ಲರೂ ಸಹ ತಿಳ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಇದನ್ನು ಮನೆಯಲ್ಲಿ ಪುನರ್ಮನನ ಮಾಡಿ ಓದಿ ನಿಮ್ಮ ಒಂದು ಶಿಕ್ಷಕರಿಗೆ ಪ್ರಶ್ನೆಗಳ ಮೂಲಕ ಉತ್ತರಗಳನ್ನು ಬರೆದು ಕಳುಹಿಸಿ. ಧನ್ಯವಾದಗಳು.